ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ದ್ವಿದಳ ಧಾನ್ಯ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ವಿಷಯ ತಜ್ಞ, ಬೇಸಾಯ ಶಾಸ್ತ್ರ ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್, ಅರ್ಗನಾಮಿ, ICAR KLE ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದಿಂದ GB ವಿಶ್ವನಾಥ್ ಸರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ, ಸ್ವಾಗತ ತಮಗೂ ಸಹ. ಧನ್ಯವಾದ ಸರ್. ಸರ್, ಇವತ್ತಿನ ವಿಷಯ ವರ್ಲ್ಡ್ ಪಲ್ಸಸ್ ಡೇ, ವಿಶ್ವ ದ್ವಿದಳ ಧಾನ್ಯ. ಬನ್ನಿ ಅಲ್ಲಿಂದ ಆರಂಭ ಮಾಡೋಣ. ಇದು ಯಾವಾಗ ಆಚರಣೆ ಮಾಡ್ತಾರೆ ಅದರ ಬಗ್ಗೆ. ಓಕೆ, ಸೊ ಇದು ವಿಶ್ವ ದ್ವಿದಳ ದಿನ. ಇದನ್ನು ಪ್ರತಿ ವರ್ಷ ಫೆಬ್ರವರಿ 10ನೇ ತಾರೀಕಿನ ದಿನ ಈ ಒಂದು ವಿಶ್ವ ದ್ವಿದಳ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಶ್ವ ದ್ವಿದಳ ದಿನ ಆಚರಣೆ ಮಾಡೋದಕ್ಕೆ ಒಂದು ಹಿನ್ನೆಲೆ ಇದೆ. ಏನಂತಂದರೆ 2016ನೇ ಇಸ್ವಿ ಒಳಗಡೆ ವಿಶ್ವಸಂಸ್ಥೆ ಒಂದು ವಿಶ್ವ ದಿನ ದ್ವಿದಳ ಧಾನ್ಯಗಳ ವರ್ಷ ಅಂತೇಳಿ ಆಚರಣೆ ಮಾಡ್ತು. ಸುಮಾರು 2016ರಲ್ಲಿ ಒಂದು ವರ್ಷ ಪೂರ್ತಿ ಜಗತ್ತಿನಾದ್ಯಂತ ಈ ಒಂದು ವಿಶ್ವ ದ್ವಿದಳ ದಿನ ಇಯರ್ ಆಫ್ ಪಲ್ಸಸ್ ಅಂತ ಹೇಳ್ತೇವೆ. 2016ನೇ ವರ್ಷನ ನಾವು ಹೇಗೆ 2023ರಲ್ಲಿ ಪ್ರಧಾನಮಂತ್ರಿಯವರು, ದೇಶದ ಪ್ರಧಾನಮಂತ್ರಿಯವರು 2023 ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಹೇಳಿದರು, ಅಂದರೆ ತೃಣಧಾನ್ಯಗಳು ಅಥವಾ ಸಿರಿಧಾನ್ಯಗಳ ವರ್ಷ ಅಂತೇಳಿ. ಸೊ ಅದೇ ರೀತಿ ವಿಶ್ವಸಂಸ್ಥೆ 2016ರಲ್ಲಿ ಈ ದ್ವಿದಳ ಧಾನ್ಯ ವರ್ಷ ಅಂತ ಹೇಳಿ 2016ನೇ ವರ್ಷದಲ್ಲಿ ಅದನ್ನು ಪ್ರಾರಂಭ ಮಾಡಿ ಆ ಒಂದು ವರ್ಷನ ಆಚರಣೆ ಮಾಡಿದರು. ಅದನ್ನು ಒಂದು ಹಿನ್ನೆಲೆ ಇಟ್ಕೊಂಡು ಅದು ಒಂದು ಸಕ್ಸಸ್ ಆಯಿತು. ಆ ಒಂದು ವರ್ಷ ಆ ದ್ವಿದಳ ಧಾನ್ಯ ಏನು ಆಚರಣೆ ಮಾಡಿದಲ್ಲ ಆ ವರ್ಷ ಆ ಸಕ್ಸಸ್ ಆಗಿದ್ದ ಒಂದು ಇದನ್ನ ಇಟ್ಕೊಂಡು ಹಿನ್ನೆಲೆ ಇಟ್ಕೊಂಡು 2019ನೇ ಇಸ್ವಿ ಒಳಗಡೆ ಫೆಬ್ರವರಿ 10ನೇ ದಿವಸ ಒಂದು ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತ ಹೇಳಿ ಅದ್ರ ವಿಶ್ವಸಂಸ್ಥೆಯ ಕೆಳಗಡೆ ಒಂದು ಸಂಸ್ಥೆ ಬರ್ತಕ್ಕಂಥದ್ದು. ಸೊ ಅದು ಪ್ಲಸ್ ಇದು ಒಂದು ವಿಶ್ವಸಂಸ್ಥೆ ಎರಡೂ ಕೂಡ್ಕೊಂಡು ಫೆಬ್ರವರಿ 10ನೇ ತಾರೀಕು 2019ನೇ ಇಸ್ವಿ ಒಳಗಡೆ ವಿಶ್ವ ದ್ವಿದಳ ಆಚರಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದು. ಸೊ ಆ ಒಂದು ನಿರ್ಧಾರದಿಂದ 2019ನೇ ಇಸ್ವಿಯಿಂದ ಇಲ್ಲಿವರೆಗೂ ಸಹ ಹೋದ ವರ್ಷ 2025 ಫೆಬ್ರವರಿ 10ರವರೆಗೂ ಆಚರಣೆ ಮಾಡಿದ್ದು. ಅದೇ ರೀತಿಯೂ ಸಹ ಈ ವರ್ಷವೂ 2026 ಫೆಬ್ರವರಿ 10ನೇ ತಾರೀಕಿನ ದಿವಸ ಈ ಒಂದು ವಿಶ್ವ ದ್ವಿದಳ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು. ಎಲ್ಲ ಒಂದು ದಿನಕ್ಕೆ ಏನಾದರೂ ಸ್ಪೆಷಲ್ ಥೀಮ್ ಘೋಷವಾಕ್ಯ ಇದ್ದೇ ಇರುತ್ತೆ. ಈ ಒಂದು ವರ್ಲ್ಡ್ ಪಲ್ಸಸ್ ಡೇ ಅಥವಾ ವಿಶ್ವ ದ್ವಿದಳ ಧಾನ್ಯ ದಿನಕ್ಕೆ ಏನಾದರೂ ಘೋಷವಾಕ್ಯ ಥೀಮ್ ಇದೆಯಾ? ಅದ್ರ ಬಗ್ಗೆ ತಿಳಿಸಿ, ಹಾಗೂ ಅದ್ರ ಬಗ್ಗೆ ಉದ್ದೇಶ, ಡೀಟೇಲ್ಸ್. ಓಕೆ, ಪ್ರತಿ ವರ್ಷವೂ ಈ ಒಂದು ಥೀಮ್ ಅಂತ ಹೇಳ್ತೇವೆ, ಘೋಷವಾಕ್ಯ ಅಂತಲೂ ಹೇಳ್ತೇವೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು 2026ನೇ ಒಂದು ವಿಶ್ವ ದ್ವಿದಳ ದಿನವನ್ನು ಘೋಷವಾಕ್ಯದಿಂದ ಇದು ಮಾಡಿದ್ದಾರೆ. ನಾವು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಪಲ್ಸ್ ಆಫ್ ದಿ ವರ್ಲ್ಡ್ ಫ್ರಮ್ ಮಾಡೆಸ್ಟಿ ಟು ಎಕ್ಸಲೆನ್ಸ್ ಅಂತ ಹೇಳಿ. ಮಾಡೆಸ್ಟಿ ಟು ಎಕ್ಸಲೆನ್ಸ್ ಅಂತಂದ್ರೆ ನಾವು ಕನ್ನಡದಲ್ಲಿ ಹೇಳ್ಬೇಕಾಯ್ತು ಅಂತಂದಾಗ ವಿಶ್ವದ ಬೇಳೆಕಾಳುಗಳು ವಿನಮ್ರತೆಯಿಂದ ಶ್ರೇಷ್ಠತೆವರೆವರೆಗೂ ಅಂತ ಹೇಳಿ, ಅಂದರೆ ಫ್ರಮ್ ಮಾಡೆಸ್ಟಿ ಟು ಎಕ್ಸಲೆನ್ಸ್. ವಿನಮ್ರತೆ ಅಂತಂತಂದರೆ ಸೊ ನಿಮಗೆ ಗೊತ್ತಿರೋ ಹಾಗೆ ಮೊದಲೆಲ್ಲ ಈಗ ಹಿಂದಿನ ಕಾಲದಲ್ಲಿ ಅಥವಾ ಕೆಲವು ವರ್ಷಗಳ ಹಿಂದ್ಗಡೆ ಈ ಒಂದು ದ್ವಿದಳ ಧಾನ್ಯಗಳನ್ನು ಒಂದು ಬಡವರ ಒಂದು ಆಹಾರ ಅಂತ ಹೇಳಿ ಅಥವಾ ಗ್ರಾಮೀಣ ಭಾಗದ ಒಂದು ರೈತರ ಅಥವಾ ಗ್ರಾಮೀಣ ಜನರದ ಒಂದು ಆಹಾರ ಅಂತ ಹೇಳಿ ನಾವು ಇದನ್ನು ಕನ್ಸಿಡರ್ ಮಾಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲಿರ್ತಕ್ಕಂಥ ಒಂದು ಪ್ರೋಟೀನ್ ಅಂಶ ಅಥವಾ ಒಂದು ನಾರಿನ ಅಂಶ ಅಥವಾ ಒಂದು ಖನಿಜಾಂಶಗಳ ಒಂದು ಹೇರಳವಾಗಿರ್ತಕ್ಕಂಥ ಒಂದು ಖನಿಜಾಂಶ ಆಯಿತು, ಪ್ರೋಟೀನ್ ಆಯಿತು, ವಿಟಮಿನ್ಸ್ ಆಯಿತು, ಸೊ ಇವುಗಳಿಂದ ಈಗ ಜೊತೆಗೆ ಒಂದು ಜನರಲ್ಲಿ ಒಂದು ಅಪೌಷ್ಟಿಕತೆ ಬರೋದ್ರಿಂದ ಅವುಗಳ ಒಂದು ದ್ವಿದಳ ಧಾನ್ಯಗಳ ಒಂದು ಮಹತ್ವ ಈಗ ಜನರಿಗೆ ಗೊತ್ತಾಗ್ತಕ್ಕಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ವಿನಮ್ರತೆಯಿಂದ ಶ್ರೇಷ್ಠತೆವರೆಗೂ ಅಂತ ಹೇಳಿ ಆ ಒಂದು ಘೋಷವಾಕ್ಯನ ಮಾಡಿರ್ತಕ್ಕಂಥದ್ದು. ಸೊ ಅದರಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳನ್ನು ಬಳಕೆ ಮಾಡಿ ಇತ್ತೀಚಿನ ದಿನಗಳಲ್ಲಿ ಏನು ಜನರಲ್ಲಿ ಬರ್ತಕ್ಕಂಥ ಒಂದು ಮಧುಮೇಹ ಇರ್ಬೋದು ಅಥವಾ ಹೃದಯ ಸಂಬಂಧಿತ ಕಾಯಿಲೆಗಳು ಇರ್ಬೋದು ಮತ್ತು ಇನ್ನಿತರೆ ಕಾಯಿಲೆಗಳಿಗೆ ಒಂದು ಔಷಧಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಗುಣಗಳನ್ನು ಈ ಒಂದು ದ್ವಿದಳ ಧಾನ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಅದಕ್ಕೆ ಒಂದು ಹೆಚ್ಚಿನ ಒಂದು ಮಹತ್ವ ಕೊಟ್ಟು ಒಂದು ವಿಶ್ವಸಂಸ್ಥೆ ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆ ಈ ಒಂದು ಘೋಷವಾಕ್ಯದೊಂದಿಗೆ 2026ರಲ್ಲಿ ಪಲ್ಸಸ್ ಆಫ್ ದ ವರ್ಲ್ಡ್ ಫ್ರಮ್ ಮಾಡೆಸ್ಟಿ ಟು ಎಕ್ಸಲೆನ್ಸ್, ಕನ್ನಡದಲ್ಲಿ ಹೇಳ್ಬೇಕಂತಂದರೆ ವಿಶ್ವದ ಬೇಳೆಕಾಳುಗಳು ವಿನಮ್ರತೆಯಿಂದ ಶ್ರೇಷ್ಠತೆಯವರೆಗೆ ಅಂತ ಹೇಳಿ ಈ ಒಂದು ಘೋಷವಾಕ್ಯದಿಂದ ಈ ಒಂದು 2026ರ ವಿಶ್ವ ದ್ವಿದಳ ಧಾನ್ಯಗಳನ್ನು ಆಚರಣೆ ಮಾಡೋದಕ್ಕೆ ಹಮ್ಮಿಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮಾತನಾಡೋದಂದ್ರೆ, ಫಸ್ಟ್ ದೇಶ ಯಾವುದು ಈ ಒಂದು ದಿನ ಆಚರಣೆ ಮಾಡಲಿಕ್ಕೆ ಅಂತ ಪ್ರಸ್ತಾಪ ಇಟ್ಟಿತ್ತು? ಯಾವುದು? ಅದೇ ನಾ ಹೇಳಿದಾಗೆ ಆಹಾರ ಮತ್ತು ಕೃಷಿ ಸಂಸ್ಥೆ
ಈ ಒಂದು ಇದನ್ನು ಆಚರಣೆ ಮಾಡಬೇಕು ಅಂಥೇಳಿ ವಿಶ್ವಸಂಸ್ಥೆಯೊಂದಿಗೆ ಮಾತಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಆ ಒಂದು ದ್ವಿದಳ ಧಾನ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಅವುಗಳನ್ನು ಹೆಚ್ಚಿನ ಒಂದು ಉತ್ಪಾದನೆ ಮಾಡಿ ಅವುಗಳ ಒಂದು ಆರೋಗ್ಯದಲ್ಲಿ ಅವುಗಳ ಮಹತ್ವವನ್ನು ತಿಳಿಸ್ಬೇಕು ಅಂತ ಹೇಳಿ ಈ ಒಂದು ವಿಶ್ವಸಂಸ್ಥೆ ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆ ಎರಡು ಕೂಡ್ಕೊಂಡು ಈ ಒಂದು ಕಾರ್ಯಕ್ರಮನ ರೂಪುರೇಷೆ ಮಾಡಿರ್ತಕ್ಕಂಥದ್ದು. ಸರ್, ಆರಂಭದಲ್ಲಿ ತಾವು ಮಿಲೆಟ್ಸ್ಗಳ ಬಗ್ಗೆನೂ ಹೇಳಿದ್ರಿ. ಈಗ ನಮ್ಮ ಕೇಳುಗರಿಗೆ ಒಂದು ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ವಾಟ್ ಇಸ್ ಮಿಲೆಟ್ಸ್ ಆಮೇಲೆ ಪಲ್ಸಸ್ ಅಥವಾ ದ್ವಿದಳ ಮತ್ತು ಸಿರಿಧಾನ್ಯದ ಸ್ವಲ್ಪ? ಓಕೆ. ಈಗ ಹೆಚ್ಚಿನದಾಗಿ ದ್ವಿದಳ ಧಾನ್ಯಗಳು ನಾವು ಹೇಳ್ಬೇಕಾತಂದ್ರೆ ಎರಡೂ ಕೃಷಿ ಬೆಳೆಗಳೇ, ಸಿರಿಧಾನ್ಯ ಮತ್ತು ದ್ವಿದಳ ಧಾನ್ಯ ಎರಡೂ ಕೃಷಿ ಬೆಳೆಗಳು. ಸೊ ಆ ಎರಡಕ್ಕೂ ನಾವು ಹೋಲಿಕೆ ಮಾಡಿದಾಗ ಸಿರಿಧಾನ್ಯಗಳು ಅತಿ ಬಡವಾಗಿರ್ತಕ್ಕಂಥ ಭೂಮಿಯೊಳಗೆ ಮತ್ತು ಕಡಿಮೆ ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶದಲ್ಲಿ ಮತ್ತು ಹೆಚ್ಚಿನ ಒಂದು ಉಷ್ಣತೆ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ಬೆಳೆಗಳಿವು ಸಿರಿಧಾನ್ಯಗಳು. ಅದರಲ್ಲಿ ಹೇರಳವಾಗಿರ್ತಕ್ಕಂಥದ್ದು ಅಂತಂದರೆ ಹೆಚ್ಚಿನ ಒಂದು ನಾರಿನಂಶ ಮತ್ತು ಪ್ರೋಟೀನ್ ಅಂಶಗಳು ಇರ್ತವೆ. ಆದರೆ ನಾವು ದ್ವಿದಳ ಧಾನ್ಯಕ್ಕೆ ಕಂಪೇರ್ ಮಾಡಿದಾಗ, ಹೋಲಿಕೆ ಮಾಡಿದಾಗ ಸ್ವಲ್ಪ ಪ್ರೋಟೀನ್ ಅಂಶ ಕಡಿಮೆ ಇರುತ್ತೆ ಇಲ್ಲಿ ಸಿರಿಧಾನ್ಯಗಳಲ್ಲಿ. ಆದರೆ ಇದು ಯಾವುದೇ ಒಂದು ವಾತಾವರಣದಲ್ಲಿನೂ, ಯಾವುದೋ ಕಠಿಣವಾದ ಒಂದು ವಾತಾವರಣದಲ್ಲಿನೂ ಸಹ ಈ ಒಂದು ಸಿರಿಧಾನ್ಯಗಳನ್ನು ಬೆಳಿಬೋದು. ಆದರೆ ಅದಕ್ಕಂತ ಒಂದು ಸ್ವಲ್ಪ ನಾವು ಮುಂದುವರೆದು ಹೋಯ್ತು ಅಂತಂದಾಗ ಈ ದ್ವಿದಳ ಧಾನ್ಯಗಳಿಗೆ ಇವನ್ನೂ ಕಡಿಮೆ ಅವಧಿಯೂ ಇರ್ತವೆ ಮತ್ತು ಹೆಚ್ಚಿನ ಒಂದು ಉಷ್ಣದಲ್ಲಿ ಬೆಳೆಯೋದಕ್ಕಾಗೋದಿಲ್ಲ. ಆಮೇಲೆ ಒಂದು ಸ್ವಲ್ಪ ಫಲವತ್ತಿರ್ತಕ್ಕಂಥ ಒಂದು ಮಣ್ಣಿನಲ್ಲಿ ಇವನ್ನ ಬೆಳಿಬೇಕಾಗ್ತದೆ. ಮತ್ತು ಇದರಲ್ಲಿ ಹೆಚ್ಚಿನದಾಗಿ ಒಂದು ಪ್ರೋಟೀನ್ ಅಂಶ ಇರ್ತದೆ ಇದರೊಳಗೆ. ಸಾಧಾರಣವಾಗಿ ಒಂದು ನಾರಿನಂಶ ಈ ಒಂದು ದ್ವಿದಳ ಧಾನ್ಯದಲ್ಲಿ ಇರ್ತಕ್ಕಂಥದ್ದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಮೊದಲು ನಮ್ಮ ಹಿರಿಯರೆಲ್ಲರೂ ಈ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದರು. ಸೊ ಕೆಲವು ಈ ಮಧ್ಯದಲ್ಲಿ ಆ ಒಂದು ಸಿರಿಧಾನ್ಯಗಳ ಒಂದು ಮಹತ್ವ ಹೋಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಆರೋಗ್ಯ ಸಮಸ್ಯೆಗಳಿಗೆ, ಸೊ ಅವುಗಳ ಒಂದು ಪರ್ಯಾಯವಾಗಿ, ಆರೋಗ್ಯದ ಒಂದು ಸಮಸ್ಯೆಗೆ ಒಂದು ಪರ್ಯಾಯವಾಗಿ ಈ ಒಂದು ಸಿರಿಧಾನ್ಯಗಳನ್ನು ಒಂದು ನಮ್ಮ ಆಹಾರ ಪದ್ಧತಿ ಒಳಗಡೆ ಈಗ ಉಪಯೋಗ ಮಾಡ್ತಕ್ಕಂಥದ್ದು ಒಂದು ಹೆಚ್ಚಿನದಾಗಿ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಆರಂಭದಿಂದ ಇವತ್ತಿನ ಈ ದಿನ ವಿಶ್ವ ದ್ವಿದಳ ಧಾನ್ಯ ಇದ್ರ ಬಗ್ಗೆ ಮಾತನಾಡ್ತಿದ್ವಿ. ತಾವು ಕಂಪ್ಲೀಟ್ ಡೀಟೇಲ್ಸ್ ಮಿಲೆಟ್ಸ್ ಬಗ್ಗೆ, ಸಿರಿಧಾನ್ಯದ ಬಗ್ಗೆನೂ ಕೊಟ್ಟರೆ. ಆಚೆ ಕೇಳುಗರಿಗೆ ಆ್ಯಂಡ್ ನನಗೂ ಒಂದು ಪ್ರಶ್ನೆ, ಪಲ್ಸಸ್ ಯಾವುವು, ಮಿಲೆಟ್ಸ್ ಯಾವುವು, ಅದ್ರ ಬಗ್ಗೆ ಸ್ವಲ್ಪ ನೇಮ್ ಮಾಡ್ಬೋದು. ಈಗ ನಾವು ಹೇಳಿದಾಗೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಹೇಳಿ ಮಾಡಿದ್ವಿ. ಸೊ ಅದರಲ್ಲಿ ನಾವು ಮುಖ್ಯವಾಗಿ 9 ಬೆಳೆಗಳನ್ನು ನಾವು ಸಿರಿಧಾನ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಜೋಳ ಅಂತ ನಾವು ಹೇಳ್ತೀವಿ, ಗ್ರೇಟ್ ಮಿಲ್ಲೆಟ್ ಅಂತ ಹೇಳ್ತೇವೆ ಅದಕ್ಕೆ. ಆ್ಯಕ್ಚುಲಿ ಜೋಳ ನಾವು ಅದನ್ನು ಗ್ರೇಟ್ ಮಿಲ್ಲೆಟ್ ಅಂತಂದರೆ ಒಂದು ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಿರ್ತಕ್ಕಂಥದ್ದು, ಆದರೆ ಬಳಕೆನೂ ಹೆಚ್ಚಾಗಿ ಜನರು ಬಳಕೆ ಮಾಡ್ತಕ್ಕಂಥದ್ದಕ್ಕೆ ನಾವು ಅದನ್ನು ಗ್ರೇಟ್ ಮಿಲ್ಲೆಟ್ ಅಂತ ಹೇಳ್ತೇವೆ. ಅದು ಒಂದು ಸಿರಿಧಾನ್ಯ. ನಂತರ ಬಂತು ಅಂದರೆ ಸಜ್ಜೆ ಅಂತ ಹೇಳ್ತೇವೆ. ನಂತರ ನವಣೆ ಅಂತ ಹೇಳ್ತೀವಿ, ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತ ಹೇಳ್ತೀವಿ. ಸಜ್ಜೆಗೆ ಬಾಜ್ರಾ ಅಂತ ಹೇಳ್ತೇವೆ. ಜೋಳಕ್ಕೆ ಜವಾರ್ ಅಥವಾ ಸೋರ್ಗಮ್ ಅಂತ ಹೇಳ್ತೇವೆ. ಇದು 3 ಆಯಿತು. ನಂತರ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಕ್ಯಾಲ್ಸಿಯಂ ಅಂಶ ಜಾಸ್ತಿ ಹೇರಳವಾಗಿರ್ತಕ್ಕಂಥದ್ದು ಅಂದರೆ ರಾಗಿ, ಫಿಂಗರ್ ಮಿಲ್ಲೆಟ್. ಸೊ ಇದನ್ನು ಸಹ ಒಂದು ಸಿರಿಧಾನ್ಯ, ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ನಂತರ ಸಾಮೆ ಅಂತ ಹೇಳ್ತೇವೆ, ಲಿಟಲ್ ಮಿಲ್ಲೆಟ್ ಅಂತ ಹೇಳ್ತೇವೆ. ಸಾವೆ ಅಥವಾ ಸಾಮೆ ಅಂತ ಹೇಳ್ತೇವೆ. ಸೊ ನಂತರ ಹಾರಕ ಅಂತ ಹೇಳ್ತೇವೆ, ಕೋಡೋ ಮಿಲ್ಲೆಟ್ ಅಂತ ಹೇಳಿ. ಸೊ ಹಾರಕ ಅಂತ ಹೇಳಿ. ಮತ್ತು ಊದಲು, ನಂತರ ಬರಗು, ನಂತರ ಕೊರಲೆ. ಸೊ ಈ ಥರ 9 ಸಿರಿಧಾನ್ಯಗಳನ್ನು ನಾವು ನೋಡ್ತಕ್ಕಂಥದ್ದು. ಸೊ ಅದೇ ರೀತಿ ನಾವು ಪಲ್ಸಸ್ಸಿಗೆ ಬಂತು ಅಂದರೆ ಅಥವಾ ದ್ವಿದಳ ಧಾನ್ಯಗಳಿಗೆ ಬಂದರೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಒಂದು ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿ ಬೆಳೀತಕ್ಕಂಥದ್ದು ಅಂದರೆ ಕಡಲೆ, ನಂತರ ತೊಗರಿ, ನಂತರ ಹೆಸರು, ಉದ್ದು, ಹಲಸಂದಿ, ನಂತರ ಹುರುಳಿ.